ಯಾವುದದು ಅಂದರೆ, ಒಂದು ಚಿಂತೆ, ಇನ್ನೊಂದು ಭಯ, ಇನ್ನೊಂದು ಅಸೂಯೆ. ಅಯ್ಯೋ ಅವ್ರ ಥರ ನಾವು ಆಗಲಿಲ್ವಲ್ಲ. ಇವು 3 ರೋಗ ಹೋಗಿದೆಯಾ ಮನುಷ್ಯನಲ್ಲಿ ಅಂತ. ಇಲ್ಲ, ಇದೆ. ನಮ್ಮಪ್ಪ, ಅವರಪ್ಪ, ಅವ್ರ ಅಜ್ಜ, ಅವ್ರ ಮುತ್ತಜ್ಜ, ಎಲ್ಲಿಂದಾರು ತಗೊಂಡು ಬನ್ನಿ ನೀವು. ಇದು ಹೋಗಿದೆಯೇನಮ್ಮ? ಇಲ್ಲ. ಮತ್ತು ನಾವು ಏನು ಮಾಡ್ತಾ ಇದ್ದೀವಿ? ದೇವ್ರ ಪೂಜೆ ಮಾಡುವಾಯಿತು, ಎಲ್ಲ ಆಯಿತು, ಮಂತ್ರ ಹೇಳಾಯಿತು, ವ್ರತ ಮಾಡಾಯಿತು, ಎಲ್ಲ ಕಡೆ ಕ್ಷೇತ್ರಗಳೆಲ್ಲ ಹೋಗಿ ಬಂದಾಯಿತು, ಶಾಸ್ತ್ರ ಕೇಳಾಯಿತು, ಜ್ಯೋತಿಷ ಕೇಳಾಯಿತು, ಆದರೂ ನಾವು ಬಗೆಹರೋದಿಲ್ಲ. ಹೌದು ತಾನೆ? ಮತ್ತು ಯಾವಾಗ ಬಗೆಹರಿಯೋದಿದು? ಯಾರಿಂದ? ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ಭಗವಂತನಿಂದನೇ ಆಗಲಿಲ್ಲ ಅಂದ ಮೇಲೆ ನಮ್ಮಗಳ ಕತೆ ಏನು? ಆದರೂ ನಾವು ಬೇಕೋ ಬೇಡವೋ, ಇಷ್ಟನೋ ಕಷ್ಟನೋ, ಏನೋ ಒಬ್ಬ ದೇವರು ಅಂತ ಇರಬಹುದು, ಇದ್ದಾನೆ, ಈ ರೀತಿ ಕೂಡ ಅನುಮಾನದಲ್ಲೂ ಕೂಡ ಇದ್ದೀವಿ. ಹೌದಾ? ಹಾಗಿರಬೇಕಾದ್ರೆ ದೇವರು ಇದ್ದೇ ಇದ್ದಾನೆ, ದೇವರಲ್ಲದೆ ಯಾವುದೂ ಇಲ್ಲ ಅಂತಕ್ಕಂಥವರಿಗೂ ಇದು ತಪ್ಪಿದ್ದಲ್ಲ. ತಪ್ಪಿದೆಯಾ? ಇಲ್ಲ. ದೇವರು ಬಿಟ್ಟು ಒಂದು ಉಳ್ಕಡ್ಡಿ ಅಳ್ಳಾಡಲ್ಲ ಅಂತ ಹೇಳ್ತಾರೆ ಬಾಯಿಲಿ. ನಾನು ದೇವ್ರನ್ನೇ ನಂಬಿದ್ದೀನಿ ಅಂತಾರೆ. ನಂಬಿರೋದು ಸರಿಯಪ್ಪ, ನೀನೇನಾಗಿದ್ಯಪ್ಪ? ಏನೂ ಆಗಿಲ್ಲ, ಮತ್ತು ನಂಬಿದ್ದೀನಿ ಅಂತ ಯಾಕೆ ಹೇಳ್ತಿದ್ಯಾ? ಅಂದರೆ ನಂಬಾರ್ದಾ? ನಂಬಬೇಕು. ಇಲ್ಲಿ ತಾಯಿಗೆ, ಜನ್ಮ ಕೊಟ್ಟ ತಾಯಿಗೆ ಹೊಟ್ಟೆ ಹಸಿತಾ ಇರತ್ತೆ. ಊಟ ಕೊಡಬೇಕಾ? ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಾ? ಊಟ ಕೊಡಬೇಕು ಅಲ್ವಾ? ಊಟ ಕೊಟ್ಟ ಮೇಲೆ ದೇವಸ್ಥಾನ ಕರ್ಕೊಂಡು, ಅದು ಮಗುಗಾರು ಆಗ್ಬೋದು, ದೊಡ್ಡವ್ರಿಗಾರು ಆಗ್ಬೋದು.